ನಾನು ವಿಠ್ಠಲ್ ವಗ್ಗಿ, ಜೆಡಿಎಸ್ ತಾಲೂಕಾ ಅಧ್ಯಕ್ಷ, ಶಹಾಪುರ ತಾಲೂಕದು. ನಾನು ರಾಜಕೀಯ ಪ್ರವೇಶ ಮಾಡಿದ್ದು 2017ರಲ್ಲಿ ನಮ್ಮ ದಿವಂಗತ ನಾಗನಗೌಡ ಕಂದಕೂರು ಅವರ ಮಾರ್ಗದರ್ಶನ ಮತ್ತು ಅಮೀನ್ ರೆಡ್ಡಿ ಆಳ್ಗಿ ಜೆಡಿಎಸ್ ಪಕ್ಷದ ಶಹಾಪುರ ಕ್ಷೇತ್ರದ ಅಭ್ಯರ್ಥಿ, ಇವರ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹಾಗೂ ಇವರ ಮಾರ್ಗದರ್ಶನದೊಂದಿಗೆ ನನಗೆ ಮಾನ್ಯ ಈ ದೇಶ ಕಂಡರಿಯದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿ ಅವರಿಂದ ನನಗೆ ತಾಲೂಕಾ ಜೆಡಿಎಸ್ ಪಕ್ಷದ ಒಂದು ಅಧ್ಯಕ್ಷ ಅಂತೇಳಿ ಪ್ರಮಾಣ ಪತ್ರವನ್ನು ಕೊಡಿಸಿ ನನಗೆ ತಾಲೂಕಾ ಪಕ್ಷದ ಒಂದು ಹೊಣೆಗಾರಿಕೆಯನ್ನು ವಹಿಸಿದ್ದರು. ಅದರಂತೆ ನಾನು 2018ರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸಾಕಷ್ಟು ಕೆಲಸ ಮಾಡಿದ್ವಿ. ಅವಾಗ ನಮಗೆ ಇನ್ನೊಂದು ಪಕ್ಷ ನಮ್ಮ ಜೊತೆ ಇತ್ತು, ಎಸ್ಡಿಪಿಐ ಪಕ್ಷ ನಮ್ಮ ಜೊತೆಯಲ್ಲಿತ್ತು. ಅವಾಗಿನಿಂದ ನಾನು ಸುಮಾರು ಸಭೆ ಸಮಾರಂಭಗಳಲ್ಲಿ ಎಸ್ಡಿಪಿಐ ಪಕ್ಷದೊಂದಿಗೆ ಸೇರಿ ಯಾವುದೇ ಒಂದು ಕೆಟ್ಟ ಘಟನೆ ನಡೆದಾಗ ಎಸ್ಡಿಪಿಐ ಪಕ್ಷ ಯಾವುದೇ ಒಂದು ಜಾತಿ ಪದ್ಧತಿ ಅಥವಾ ಒಂದು ಅವರು ಇವರನ್ನದೇ ಸಂವಿಧಾನದ ಅಡಿಯಲ್ಲಿ ಒಂದು ಕೆಲಸ ಮಾಡ್ಕೋತ ಬಹಳ ಶಿಸ್ತಿನಿಂದ, ಅದರಲ್ಲಿ ಶಹಾಪುರಲ್ಲಿ ನಮ್ಮ ಅಣ್ಣ ಇವರ ಮಾರ್ಗದರ್ಶನದಲ್ಲಿ ಸುಸಜ್ಜಿತವಾಗಿ ಒಂದು ಪಕ್ಷ ಅವರು ಕಟ್ಟಿ ಬೆಳೆಸಿ, ಒಂದು ಯಾವುದೇ ಕೆಟ್ಟ ಕೆಲಸಗಳು ನಡೆದಾಗ ಮೊದಲನೇ ಹೋರಾಟ ಮಾಡೋ ಪಕ್ಷ ಯಾವುದಾರ ಇದ್ದರೆ ಅದು ಎಸ್ಡಿಪಿಐ. ಯಾರದೇ ಒಂದು ಮುಲಾಜಿಗೆ ಒಳಗಾಗಲಾರ್ದಂಗ ಅಥವಾ ಯಾವುದೇ ಒಂದು ಜಾತಿ ಹಿಡ್ಕೊಂಡು ಮಾಡಲಾರ್ದಂಗ ಹೋರಾಟ ಮಾಡೋ ಪಕ್ಷ ಎಸ್ಡಿಪಿಐ. ಆ ಪಕ್ಷದೊಂದಿಗೆ ನಾವು ಅನೇಕ ಸಲ ನಾವು ಭಾಗಿಯಾಗಿದ್ದೀವಿ. ಯಾವುದೇ ಒಂದು ರಕ್ತದಾನ ಶಿಬಿರ ಇರಬಹುದು, ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಅವರು ಮಾಡಿದ್ದಾರೆ. ಮತ್ತು ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ಎಷ್ಟೋ ಶವಗಳನ್ನು ಯಾರು ಹೋಗಲಾರದಂತ ಸಮಯದಲ್ಲಿ ಇಲ್ಲಿಂದ ವಡಗೇರಿಗೆ ಒಬ್ಬರು ಸ್ವಾಮಿಗಳ ಶವ ಯಾರು ಮುಟ್ಲಾರ್ದಂತ ಸ್ಥಿತಿ ಇದ್ದಾಗ ನಮ್ಮ ಶಹಾಪುರ ಎಸ್ಡಿಪಿಐ ಹುಡುಗರು ಹೋಗಿ ಅಲ್ಲೇನಪ್ಪ ಆ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಅವರು ಸ್ವಂತ ಒಂದು ಏನೇ ನಾವು ಕುಣಿ ಅಂತೀವಿ, ಆ ಕುಣಿಯಲ್ಲಿ ಇಳಿದು ಆ ಹೆಣವನ್ನು ಮುಟ್ಟಿ ಅವರು ಅಂತ್ಯಕ್ರಿಯೆಯನ್ನು ಮಾಡಿರ್ತಾರೆ. ಯಾಕಂದ್ರೆ ಅವತ್ತಿನ ದಿವಸ ಮನೆಯವರೇ ಆ ಶವ ಸಂಸ್ಕಾರಕ್ಕೆ ಯಾರೂ ಹೋಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಜಾತಿ ಮತ ಅನ್ನದೇ ಎಸ್ಡಿಪಿಐ ಪಕ್ಷದವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಆ ಎಸ್ಡಿಪಿಐ ಪಕ್ಷ ಇವತ್ತು 16 ಸ್ಥಾಪನೆಯಾಗಿ 16 ವರ್ಷಗಳು ಮುಗಿದು ಇವತ್ತು 17ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಆ ಪಕ್ಷಕ್ಕೆ ಇನ್ನು ಶುಭವಾಗಲಿ, ಒಳ್ಳೆ ಸಂಘಟನೆ ಆಗಲಿ, ಒಳ್ಳೆ ಕೆಲಸಗಳು ಮಾಡಲಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.